Hello students, welcome back to my channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಮುಂಚೆ ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ PUC ದಾವಣಗೆರೆ ಪೇಪರ್ನ ಕೀ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ನಾನು ಸೆಕೆಂಡ್ ಇಯರ್ PUCನ ಕೀ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಆನ್ಸರ್ಸ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ಕೊಂತ ಆನ್ಸರ್ಸ್ ಹೇಗೆ ಬರೀಬೇಕು ಅಂತ ಹೇಳ್ತೀನಿ. ಸೊ ಒಂದೊಂದೇ ಡಿಸ್ಕಸ್ ಮಾಡ್ಕೊಂತ ಬರೋಣ. ಸೊ ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅವರಿಗೆ ಒಂದೇ ಒಂದು ನಿಮಿಷ ನಾನು ಒಂದು ಹೇಳ್ತೀನಿ. ಏನು ಅಂತ ಅಂದ್ರೆ ಈ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಗೆ ಹೋದ್ರೆ ಸಪರೇಟ್ ಆಗಿ ಥಿಯರಿ ಎಕ್ಸಾಮ್ ಫಸ್ಟ್ PUC, ಥಿಯರಿ ಎಕ್ಸಾಮ್ ಸೆಕೆಂಡ್ PUC ಅಂತ ಫೋಲ್ಡರ್ ಇದೆ. ಅಲ್ಲಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ಯಾವ್ಯಾವ ವಿಡಿಯೋಸ್ ಸಿಗುತ್ತೆ ಅಂತಂದ್ರೆ ಇಂಪಾರ್ಟೆಂಟ್ ಡಯಾಗ್ರಾಮ್ ಫಾರ್ ಮಿಡ್ ಟರ್ಮ್ ಎಕ್ಸಾಮ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮ್, ಮತ್ತೆ MCQ ಮ್ಯಾರಥಾನ್ ವಿಡಿಯೋ ಇದೆ. ಜೊತೆಗೆ ಕರ್ನಾಟಕ PU ಬೋರ್ಡ್ ಇಂದ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಪೇಪರ್ಸ್ ನ ಸೊಲ್ಯೂಷನ್ ಕೂಡ ಸಿಗುತ್ತೆ ನಿಮಗೆ. ಅದಾದ್ಮೇಲೆ ನಾನು ಮಾಡೆಲ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ದೀನಿ, ಮಿಡ್ ಟರ್ಮ್ ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಜೊತೆಗೆ ಬೇರೆ ಡಿಸ್ಟ್ರಿಕ್ಟ್ ಅಂದ್ರೆ ಮಂಗಳೂರಿಂದನೂ ಕೂಡ ಒಂದು ಪೇಪರ್ ಸಾಲ್ವ್ ಮಾಡಿರೋದಿದೆ, ಶಿವಮೊಗ್ಗ ಕೂಡ ಒಂದು ಪೇಪರ್ ಸಾಲ್ವ್ ಮಾಡಿರೋದು ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಎಲ್ಲಾ ವಿಡಿಯೋಸ್ ಕೂಡ ಎಲ್ಲಿದೆ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಥಿಯರಿ ಎಕ್ಸಾಮ್ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಅಂತ ಸಪರೇಟ್ ಫೋಲ್ಡರ್ ಇದೆ. ಸೊ ಅಕಾರ್ಡಿಂಗ್ ಟು ಯುವರ್ ಕ್ಲಾಸ್ ಯು ಕ್ಯಾನ್ ವಾಚ್ ಆಲ್ ದೋಸ್ ವಿಡಿಯೋಸ್. ಸರಿನಾ? ಸೊ ವಿದೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೋಡಿ, MCQs ಅಲ್ಲಿ ಫಸ್ಟ್ ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್. ಯಾವುದು? ಮೆಗಾಸ್ಪೋರ್ ಮದರ್ ಸೆಲ್, ಮೆಗಾಸ್ಪೋರ್ ಡಯಾಡ್, ಮೆಗಾಸ್ಪೋರ್ ಟೆಟ್ರಾಡ್ ಮತ್ತೆ ಮೆಗಾಸ್ಪೋರ್. ಸೊ ದಿಸ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್. ಮದರ್ ಸೆಲ್ ಇಂದ ನೆಕ್ಸ್ಟ್ ಏನಾಗಬೇಕು? ಮೆಗಾಸ್ಪೋರ್ಸ್ ಡೆವಲಪ್ ಆಗಬೇಕು. ಸೊ ಯೂಶಲಿ ಯಾವಾಗಲೂ ಮೈಕ್ರೋಸ್ಪೋರ್ ಇಂದಾನೆ ಎಲ್ಲ ಮಾಡೆಲ್ ಪೇಪರ್ಸ್ ಅಲ್ಲಿನೂ ಕ್ವೆಶನ್ ಕೇಳಿದ್ದು, ಬಟ್ ಮೆಗಾಸ್ಪೋರ್ಸ್ ಇಂದನೂ ಕೂಡ ಕೇಳ್ತಾರೆ ಅಂತ ಹೇಳಿ ನಾನು ಹೇಳಿದ್ದೆ. ಸೊ ಇದು ಸೀಕ್ವೆನ್ಸ್ ಕರೆಕ್ಟ್ ಇದೆ. ಫಸ್ಟ್ ಡಯಾಡ್ ಅಂದ್ರೆ 2 ಸೆಲ್ ಆಗುತ್ತೆ, ನೆಕ್ಸ್ಟ್ ಟೆಟ್ರಾಡ್ ಅಂದ್ರೆ 4 ಸೆಲ್ ಆಗುತ್ತೆ. ಅದಾದ್ಮೇಲೆ ಅದರಲ್ಲಿ 3 ಡಿಜನರೇಟ್ ಆಗ್ಬಿಟ್ಟು ಒಂದು ಮಾತ್ರ ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ ಆಗುತ್ತೆ. ಸೊ ಇದು ಪ್ರೋಸೆಸ್, ಇದು ಸೀಕ್ವೆನ್ಸ್ ಕರೆಕ್ಟ್ ಇದೆ. ಸೊ ಫಾರ್ ಫಸ್ಟ್ ಒನ್ A is the correct option. ಸರಿನಾ? ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ನೋಡಿ, ಒಂದೊಂದು ಸ್ಟೇಟ್ಮೆಂಟ್ ಕರೆಕ್ಟ್ ರಾಂಗ್ ಅಂತ ಚೆಕ್ ಮಾಡ್ಕೊಂತ ಬರೋಣ. ಪೋಲನ್ ಗ್ರೇನ್ಸ್ ಆರ್ ಶೆಡ್ ಇನ್ 2 celled stage in more than 40% of the plants. ನಾನು ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂತಂದೇಳಿ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಾನು ಹೇಳಿದ್ದೆ ಪೋಲನ್ ಗ್ರೀನಿನ ಇದು ಯಾವುದು ಪಾಲಿನೇಷನ್ ಇನ ಸ್ಟೇಜಸ್ ಕೇಳ್ತಾರೆ ಅಂತಂದೇಳಿ. ಸೊ ಯಾವಾಗ ಡಿಹೈಸನ್ಸ್ ಆಗುತ್ತೆ ಅದರ ಸ್ಟೇಜಸ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ ಅಂತಂದೇಳಿ ಹೇಳಿದ್ದೆ. ಸೊ ನೋಡಿ, pollen grains are shed in 2 celled stage in more than 40%. Yes, it is more than 40%. Answer is 60% of the plants will dehisce their pollen grain at that is 2 celled stage. Next, pollen grains are shed in 3 celled stage in less than 60% of the plant. Yes, it is less than 60%. Answer is 40%. Okay, na? So both these are correct. Generative cell divides mitotically to form male gametes. Correct alwa? Generative cell alli ಇರುವಂತಹ ನ್ಯೂಕ್ಲಿಯಸ್ ಯಾವ ತರ ಡಿವೈಡ್ ಆಗುತ್ತೆ? ಮೈಟೋಟಿಕ್ ಡಿವಿಷನ್ ಹೋಗಿ ಎರಡು ಮೇಲ್ ಗ್ಯಾಮೆಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್, ಇಂಟೈನ್ ಆಫ್ ಪೋಲನ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲನಿನ್. ಸೆಲ್ಯುಲೋಸ್ ಆಗಿರುತ್ತೆ ಇಂಟೈನ್ ಅಲ್ಲಿ. ಓಕೆನಾ? ಸೊ ಇದು ರಾಂಗ್. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲಿನ್ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಹಂಗಂದ್ರೆ ಯಾವ್ದು ಕರೆಕ್ಟ್ ಇದೆ? ಇದು C ಆಗ್ಬೇಕು, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ D ಅಂತ ಆಗಿದೆ. ಸೊ A, B and C ಆರ್ ಕರೆಕ್ಟ್. ಸೊ A, B, C ಕರೆಕ್ಟ್ ಇದೆ. ಯಾವುದು ರಾಂಗ್ ಇದೆ? D ರಾಂಗ್ ಇದೆ. ಸೊ ಹಂಗಾಗಿ for second one option A is correct. Next, the luteinizing hormone LH acts on ಯಾವ್ದ್ರ ಮೇಲೆ? that is leading cells. so ಇದು direct question, NCERT ಇಂದಾನೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ನಿಮಗೆ. Next, fourth one ನೋಡಿ, the secondary oocyte released during ovulation can't be fertilized by sperm because ಯಾಕಂದ್ರೆ ಕಂಪ್ಲೀಟ್ ಆಗಿ ಮಿಯೋಸಿಸ್ 2 ಡಿವಿಷನ್ ಆಗಿರೋದಿಲ್ಲ. ಸೊ ಇಟ್ ಇಸ್ ನಾಟ್ ಕಂಪ್ಲೀಟೆಡ್ ಮಿಯೋಸಿಸ್ 2. ಸೊ ಹಂಗಾಗಿ ಅದು ಫರ್ಟಿಲೈಸ್ ಆಗ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಮಿಯೋಸಿಸ್ 2 ಕಂಪ್ಲೀಟ್ ಆಗ್ತದೆ ಅವಾಗ ಇಟ್ ಈಸ್ ರೆಡಿ ಫಾರ್ ಫರ್ಟಿಲೈಸೇಷನ್. ನೆಕ್ಸ್ಟ್, ರೀಸನ್ಸ್ ಫಾರ್ ಹ್ಯೂಮನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆರ್ ಗಿವನ್ ಬಿಲೋ. ಇದು ನೋಡಿ, ಯಾರೆಲ್ಲ ನನ್ನ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅವರಿಗೆ ಈ ಪೇಪರ್ ಬಹಳ ಈಸಿ ಆಗಿರುತ್ತೆ. ಯಾಕಂದ್ರೆ ನಾನು ಮಾಡೆಲ್ ಪೇಪರ್ಸ್ ಸಾಲ್ವ್ ಮಾಡಿಸಿದಿನಲ್ಲ, ಸ್ಟಾರ್ಟಿಂಗ್ ಕರ್ನಾಟಕ PU ಬೋರ್ಡ್ ಇಂದ 3 ಮಾಡೆಲ್ ಪೇಪರ್ಸ್ ರಿಲೀಸ್ ಆಗಿತ್ತು. ರಿಲೀಸ್ ಆಗಿನ 1 ವೀಕ್ ಆಗಿದ ತಕ್ಷಣ ನಾನು ಅದರ ಸೊಲ್ಯೂಷನ್ ನ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಯಾರೆಲ್ಲ ನೋಡಿರ್ತೀರಾ ಅವರಿಗೆ ಈಸಿ ಆಗಿದೆ. ಯಾಕಂದ್ರೆ ಒಂದು 5-6 ಕ್ವಶನ್ ಅಂತೂ ಮಾಡೆಲ್ ಪೇಪರ್ ಇಂದ ನಾನು ಇವಾಗ ಹೇಳ್ತಾ ಬರ್ತೀನಿ ಯಾವ್ದಾವ್ದು ಅದರಿಂದ ಕೇಳಿದ್ದಾರೆ ಅಂತ. ಸೊ 5-6 ಕ್ವಶನ್ ಅಂತೂ ಮಾಡೆಲ್ ಪೇಪರ್ಸ್ ಇಂದಾನೆ ನಿಮಗೆ ಚೂಸ್ ಮಾಡಿದ್ದಾರೆ ಇದ್ರಲ್ಲಿ. ಓಕೆನಾ? ಸೊ ಹಂಗಾಗಿ ಇದನ್ನು ಕೂಡ ಮಾಡೆಲ್ ಪೇಪರ್ ಅಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ ಈಗ ಇಲ್ಲಿ ಕೇಳಿದ್ದಾರೆ. ಸೊ ನೋಡಿ, ರೀಸನ್ಸ್ ಫಾರ್ ಹ್ಯೂಮನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಯಾಕೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಯಾಕೆ ಆಗ್ತಿದೆ? ರಾಪಿಡ್ ಡಿಕ್ಲೈನ್ ಇನ್ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್. ಸೊ ಯಾಕೆ ಅಂತಂದ್ರೆ ಮಾರ್ಟಾಲಿಟಿ ರೇಟ್ ಕಡಿಮೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ನೆಕ್ಸ್ಟ್ ಯಾವುದು ಮ್ಯಾಟರ್ನಲ್ ಮಾರ್ಟಾಲಿಟಿ ಮದರ್ ಇಂದ. ನೆಕ್ಸ್ಟ್ ರ್ಯಾಪಿಡ್ ಡಿಕ್ಲೈನ್ ಇನ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ಹುಟ್ಟಿದ ತಕ್ಷಣ ಮಗುನು ಕೂಡ ಸಾಯ್ತಾ ಇಲ್ಲ. ನೆಕ್ಸ್ಟ್ ರ್ಯಾಪಿಡ್ ಇನ್ಕ್ರೀಸ್ ಇನ್ ಡೆತ್ ರೇಟ್ ಏನಾದ್ರೂ ಇನ್ಕ್ರೀಸ್ ಆಗಿದ್ರೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇರಲಿಲ್ಲ. ಸೊ ದಿಸ್ ಇಸ್ ರಾಂಗ್. ನೆಕ್ಸ್ಟ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಪೀಪಲ್ ಇನ್ ರಿಪ್ರೊಡಕ್ಟಿವ್ ಏಜ್. ಸೊ ರಿಪ್ರೊಡಕ್ಟಿವ್ ಏಜ್ ಅಂತ ಅಂದ್ರೆ ಅಡಲ್ಟ್ ಏಜ್ ಅಲ್ಲಿ ಇರುವಂತಹ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ, ಸೊ ಹಂಗಾಗಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇದೆ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್ ರೀಸನ್. ಸೊ ವಾಟ್ ಇಸ್ ಕರೆಕ್ಟ್ ಹಿಯರ್? Except the third, 1, 2 and 4 are correct. So option C is correct. Next, menstrual cycle does not occur during intense lactation. It is due to, yakandre prolactin release agutte, prolactin will suppress the hormone LH. So inhibition of LH will leads to this condition. Okay na? So idu answer. Next, idu symbols kuda barutte anta heli nanu helide. So yavaga diagrams ಎಕ್ಸ್ಪೆಕ್ಟೆಡ್ ಡಯಾಗ್ರಾಮ್ಸ್ ಯಾವುದು, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದು ಅಂತ ಒಂದು ವಿಡಿಯೋ ಮಾಡಿದಿನಲ್ಲ, ಅದರಲ್ಲಿ ನಾನು ಹೇಳಿದ್ದೆ ಸಿಂಬಲ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ ಅಂತ ನೋಡಿ. ಸೊ ವಿಚ್ ಸಿಂಬಲ್ ರೆಪ್ರೆಸೆಂಟ್ಸ್ ಪ್ಯಾರೆಂಟ್ಸ್ ವಿತ್ ಮೇಲ್ ಚೈಲ್ಡ್ ಅಫೆಕ್ಟೆಡ್ ವಿತ್ ಡಿಸೀಸ್? ನೋಡಿ, ಫಸ್ಟ್ ಪೇರೆಂಟ್ಸ್ ಅಂದ ತಕ್ಷಣ ಇಲ್ಲಿ ಮೇಲ್ಗಡೆ ಇರೋದು ಎಲ್ಲದನ್ನು ಕರೆಕ್ಟ್ ಇದೆ. ಪೇರೆಂಟ್ಸ್ ಯಾವ ತರ ಇರಬೇಕು? ಒಂದ್ ಮೇಲ್ ಅಂತ ಅಂದ್ರೆ ಸ್ಕ್ವಯರ್, ಫಿಮೇಲ್ ಅಂತ ಅಂದ್ರೆ ಏನು ಸರ್ಕಲ್. ಸೊ ದಿಸ್ ಇಸ್ ರಾಂಗ್. ಸೊ ಇಲ್ಲಿ 3 ಕರೆಕ್ಟ್ ಇದೆ. ಮತ್ತೆ ಮೇಲ್ ಚೈಲ್ಡ್ ಅಫೆಕ್ಟೆಡ್ ಅಂತ ಕೇಳಿದ್ದಾರೆ. ಮೇಲ್ ಚೈಲ್ಡ್ ಅಫೆಕ್ಟೆಡ್ ಅಂತ ಅಂದ್ರೆ ಏನಾಗಿರ್ಬೇಕು? ಸ್ಕ್ವಯರ್ ಇದೆ ಅಲ್ಲ, ಸ್ಕ್ವಯರಿಗೆ ಶೇಡಿಂಗ್ ಇರಬೇಕು. ಸೊ ಶೇಡಿಂಗ್ ಇರುವಂತ ಸ್ಕ್ವಯರ್ ಇದು ಇಲ್ಲ. ಸೊ ಇಲ್ಲಿ ಎರಡೂ ಕೂಡ ಇಲ್ಲ. ಇದೊಂದು ಕಂಪ್ಲೀಟ್ ಆಗಿ ರಾಂಗ್ ಇದೆ, ಥರ್ಡ್. ಮತ್ತೆ ಫೋರ್ತ್ ಒನ್ ಇಲ್ಲಿ ಆಕ್ಚುಲಿ ಶೇಡಿಂಗ್ ಸ್ವಲ್ಪ ಇದೆ, ಇನ್ನು ನಾನು ಸ್ಕ್ಯಾನ್ ಮಾಡಿರೋದ್ರಿಂದ ಲೈಟ್ ಆಗಿದೆ, ಸರಿನಾ? ಸೊ ಆನ್ಸರ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಮೇಲ್ ಚೈಲ್ಡ್ ಅಫೆಕ್ಟೆಡ್ ಕಂಡೀಷನ್ ಟು ದ ಪ್ಯಾರೆಂಟ್ಸ್. So 7th ಗೆ ಡಿ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ABO ಬ್ಲಡ್ ಗ್ರೂಪ್ ಇಸ್ ಡ್ಯೂ ಟು, ಇದನ್ನು ಕೂಡ ನಾನು MCQ ಮ್ಯಾರಥಾನ್ ಅಲ್ಲಿ ಹೇಳಿದೆ. ABO ಬ್ಲಡ್ ಗ್ರೂಪ್ ಮತ್ತೆ AB ಬ್ಲಡ್ ಗ್ರೂಪ್ ಅಂತ ಕೇಳ್ತಾರೆ, ಕನ್ಫ್ಯೂಸ್ ಆಗೋಂಗಿಲ್ಲ. ABO ಬ್ಲಡ್ ಗ್ರೂಪ್ ಅಂತ ಅಂದ್ರೆ ಮಲ್ಟಿಪಲ್ ಅಲಿಸಮ್ಗೆ ಎಕ್ಸಾಂಪಲ್, AB ಬ್ಲಡ್ ಗ್ರೂಪ್ ಅಂತ ಅಂದ್ರೆ ಕೋಡಾಮಿನೆನ್ಸ್ ಗೆ ಎಕ್ಸಾಂಪಲ್. ಸೊ ABO ಅಂತ ಅಂದ್ರೆ ಏನು? ಇಲ್ಲಿ ಮಲ್ಟಿಪಲ್ ಅಲಿಲಿಸಮ್. ನೆಕ್ಸ್ಟ್ ಅಪಿಯರೆನ್ಸ್ ಆಫ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ರಿಸಲ್ಟ್ ಇನ್ ಕಂಡೀಷನ್ ಕಾಲ್ಡ್. ನೋಡಿ, ಆಟೋಸೋಮಲ್ ರಿಸೆಸಿವ್ ಕೇಳ್ತಾ ಇದ್ದಾರೆ. ಆಟೋಸೋಮಲ್ ರಿಸೆಸಿವ್ ಯಾವ್ದಿದೆ? ಫಿನೈಲ್ ಕೀಟೋನ್ಯೂರಿಯಾ, ಸರಿನಾ? ಟರ್ನರ್ ಸಿಂಡ್ರೋಮ್ ಇದು ಯಾವ್ದಕ್ಕೂ ಎಕ್ಸಾಂಪಲ್ ಆಗಲ್ಲ, ಯಾಕಂದ್ರೆ ಇದು ಇರೋದು ಮೆಂಡೆಲಿಯನ್ ಡಿಸಾರ್ಡರ್ ಅಲ್ಲ, ಇದು ಯಾವುದು ಕ್ರೋಮೋಸೋಮಲ್ ಡಿಸಾರ್ಡರ್ಗೆ ಎಕ್ಸಾಂಪಲ್ ಆಗುತ್ತೆ. ಇನ್ನು ಇವೆರಡು ಚೆಕ್ ಮಾಡೋದಾದ್ರೆ ಹಿಮೋಫಿಲಿಯಾ ಎಕ್ಸ್ ಲಿಂಕ್ಡ್ ರಿಸೆಸಿವ್, ಕಲರ್ ಬ್ಲೈಂಡ್ನೆಸ್ ಇಸ್ ಆಲ್ಸೋ ಎಕ್ಸ್ ಲಿಂಕ್ಡ್ ರಿಸೆಸಿವ್. ಸೊ ಆಟೋಸೋಮಲ್ ರಿಸೆಸಿವ್ ಇರೋದು ಯಾವುದು? ಫಿನೈಲ್ ಕೀಟೋನ್ಯೂರಿಯಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್ಲಿ ಪೇರ್ಡ್ ಮ್ಯಾಚ್? ಸೊ ಇನ್ಕರೆಕ್ಟ್ ಆಗಿ ಯಾವ್ದಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಪ್ಯೂರಿನ್ಸ್ ಅಡಿನೈನ್ ಮತ್ತೆ ಗ್ವಾನಿನ್, AG ಪ್ಯೂರಿನ್ ಕರೆಕ್ಟ್. ನೆಕ್ಸ್ಟ್ ಪಿರಮಿಡಿನ್ CUT ಕಟ್. ಪಿರಮಿಡಿನ್ಗೆ ಯಾವಾಗಲೂ ನಾನು ಏನಂತ ಹೇಳ್ತೀನಿ ಅಂದ್ರೆ CUT ಅಂತ ನೆನ್ಪಿಟ್ಕೊಳ್ಳಿ. CUT ಅಂದ್ರೆ ಸೈಟೋಸಿನ್, ಯುರಾಸಲ್ ಮತ್ತೆ ಥೈಮಿನ್. ಸೊ ಅದರಲ್ಲಿ ಸೈಟೋಸಿನ್, ಯುರಾಸಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪಿರಮಿಡಿನ್ಸ್ ಇವೆರಡು ಕರೆಕ್ಟ್ ಇದೆ. ನೆಕ್ಸ್ಟ್ ನ್ಯೂಕ್ಲಿಯೋಸೈಡ್ಸ್ ಅಲ್ಲಿ ಅಡಿನೋಸಿನ್ ಮತ್ತೆ ಥೈಮಿಡಿನ್ ಅಂತ ಹೇಳಿದ್ದಾರೆ. ನೋಡಿ, ನ್ಯೂಕ್ಲಿಯೋಸೈಡ್ ಅಂತ ಅಂದ್ರೆ ಏನು? ಒಂದು ಶುಗರ್ ಇರಬೇಕು ಮತ್ತೆ ಇನ್ನೊಂದು ನೈಟ್ರೋಜನ್ ಬೇಸ್ ಇರಬೇಕು. ಸೊ ಇಲ್ಲಿ ಶುಗರ್ ಮತ್ತೆ ನೈಟ್ರೋಜನ್ ಬೇಸ್ ಸೇರಿಸಿದ್ರೆ ಏನಂತ ಹೇಳ್ತೀವಿ? ಅಡಿನೋಸಿನ್ ಅಂತ ಹೇಳ್ತೀವಿ. ಥೈಮಿನ್ಗೆ ಥೈಮಿಡಿನ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಕರೆಕ್ಟ್ ಇದೆ. ಬಟ್ ನ್ಯೂಕ್ಲಿಯೋಟೈಡ್ ಗೆ ಏನಾಗುತ್ತೆ ಅಂದ್ರೆ ಗ್ವಾನಿಲಿಕ್ ಆಸಿಡ್, ಸೈಟಿಡಲಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಗ್ವಾನೋಸಿನ್ ಅಂತ ಹೇಳಲ್ಲ. ಗ್ವಾನೋಸಿನ್ ಅಂದ್ರೆ ಏನಾಗುತ್ತೆ? ನ್ಯೂಕ್ಲಿಯೋಸೈಡ್ ಆಗುತ್ತೆ. ಸೊ ನ್ಯೂಕ್ಲಿಯೋಟೈಡ್ ಈಸ್ ನಥಿಂಗ್ ಬಟ್ ಶುಗರ್, ನೈಟ್ರೋಜನ್ ಬೇಸ್ ಅಂಡ್ ಫಾಸ್ಫೇಟ್. ಅದನ್ನ ಸೇರಿಸಿದ್ರೆ ಏನಂತ ಕರಿತೀವಿ? ಗ್ವಾನಿಲಿಕ್ ಆಸಿಡ್ ಮತ್ತೆ ಸೈಟಿಡಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ದೀಸ್ ಟು ಆರ್ ರಾಂಗ್. ಸೊ ಡಿ ಈಸ್ ರಾಂಗ್ compared to A, B and C. Next, all the terminator codons begins with the nucleotides of. Terminator codons ಯಾವ್ದಿದೆ? UAA, UAG ಮತ್ತೆ UGA. All starts with what? Uracil. Okay na? So answer is what? Uracil. Terminator codons 3 ಇದೆ ಅಲ್ಲ, ಸೊ ಎಲ್ಲದನ್ನು ಕೂಡ ಯಾವ್ದ್ರಿಂದ ಸ್ಟಾರ್ಟ್ ಆಗೋದು? Uracil ಇಂದ. Next, which of the following is not related to mutation theory? ಸೊ ಮ್ಯೂಟೇಶನ್ ಥಿಯರಿನ ಕನ್ಸಿಡರ್ ಮಾಡಿ ಯಾವ್ದು ರಿಲೇಟ್ ಆಗ್ತಿಲ್ಲ. ಮ್ಯೂಟೇಶನ್ ಥಿಯರಿ ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ವೇರಿಯೇಷನ್ ಆಗುತ್ತೆ ಅಲ್ವಾ? ಸೊ ವೇರಿಯೇಷನ್ ಇರುತ್ತೆ, ಬಟ್ ಇಲ್ಲಿ ಏನಂತ ಹೇಳ್ತಾ ಇದ್ರೆ ಇಟ್ ಈಸ್ ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ನಾಟ್ ಕಂಟಿನ್ಯೂಸ್, ಇಟ್ ಈಸ್ ಆಕ್ಚುಲಿ ಡಿಸ್ಕಂಟಿನ್ಯೂಸ್, ಸರಿನಾ? ನೋಡಿ, ಇಟ್ ಕ್ಯಾನ್ ಅಪಿಯರ್ ಇನ್ ಆಲ್ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ ಅಲ್ಲಿ ಕೂಡ ಆಗ್ಬೋದು. ಮತ್ತೆ ಇಟ್ ಇಸ್ ಅ ರಾ ಮಟೀರಿಯಲ್ ಫಾರ್ ಎವಲ್ಯೂಷನ್, ದಟ್ ಈಸ್ ಆಲ್ಸೋ ಕರೆಕ್ಟ್.
it appears suddenly. Mutation always, it is a random and sudden change, and it is not continuous process, it is discontinuous process. So what is not related here? Option D is not related. Next, p plus q whole square is equal to p square plus 2pq plus q square is equal to 1. This equation is generally used in ಯಾವ್ದು K? That is population genetics. See, this question is from model paper. ನೋಡಿ, ಇದು ಎರಡನೇದು, ಅವಾಗಲಿಂದ ನಾವು ಡಿಸ್ಕಸ್ ಮಾಡಿರೋದು. ಸೊ ಅವಾಗಲೇ ಒಂದು ಕ್ವಶನ್ ಹೇಳಿದೆ, ಮತ್ತೆ ಇದು ಮಾಡೆಲ್ ಪೇಪರ್ ಅಲ್ಲಿ ಇತ್ತು. So what is the correct answer here? Population genetics. Next, interferons are secreted by. So this is also from model paper. ಸರಿನಾ? ಸೊ ಇಂಟರ್ಫೆರಾನ್ಸ್ ಯಾವುದರಿಂದ ಸೆಕ್ರೆಟ್ ಆಗ್ತದೆ? ದಟ್ ಈಸ್ ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್ ಇಂದ. ಸೊ ದಟ್ ಈಸ್ ಒನ್ ಕೈಂಡ್ ಆಫ್ ಪ್ರೋಟೀನ್ ಹಿಯರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಆರ್ ವೆಕ್ಟಾರ್ ಬೋರ್ನ್? ಡಿಸೀಸ್ ಬಗ್ಗೆ ಕಂಪಲ್ಸರಿ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿ ನಾನು ಹೇಳಿದೆ. ಸೊ ನೋಡಿ, ವೆಕ್ಟಾರ್ ಇಂದ ಯಾವ್ದು ಡಿಸೀಸ್ ಕಾಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ವೆಕ್ಟಾರ್ ಇಂದ ಎರಡು ಚೂಸ್ ಮಾಡಬೇಕು. ಸೊ ಕರೆಕ್ಟ್ ಯಾವುದು ಅಂದ್ರೆ, ಒಂದು ಮಲೇರಿಯಾ, ಇದಕ್ಕೆ ಅನಾಫಿಲಿಸ್ ಮಸ್ಕಿಟೋ ಬೇಕು. ಎಲಿಫೆಂಟಿಯಾಸಿಸ್ಗೂ ಕೂಡ ಮಸ್ಕಿಟೋ ವೆಕ್ಟಾರ್ ಇದೆ. ಸೊ ಎರಡಕ್ಕೂ ಕೂಡ ವೆಕ್ಟಾರ್ ಬೇಕು ಡಿಸೀಸ್ ಸ್ಪ್ರೆಡ್ ಆಗ್ಲಿಕ್ಕೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಡಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ. ದ ಫ್ರೂಟ್ ಡೆವಲಪ್ಡ್ ಫ್ರಮ್ ಥಲಾಮಸ್ ಈಸ್ ಕಾಲ್ಡ್. ಸೊ ಥಲಾಮಸ್ ಇಂದ ಫ್ರೂಟ್ ಡೆವಲಪ್ ಆಗಿರೋದಕ್ಕೆ ಏನಂತ ಹೇಳ್ತೀವಿ? ಫಾಲ್ಸ್ ಫ್ರೂಟ್. ಯೂಶಲಿ ಯಾವ್ದ್ರಿಂದ ಆಗ್ಬೇಕು? ಓವೆರಿ ಮತ್ತೆ ಓವ್ಯೂಲ್ಸ್ ಇಂದ ಫ್ರೂಟ್ ಆಗಿರ್ಬೇಕು. ಬಟ್ ಇಲ್ಲಿ ಯಾವ್ದಾಗಿದೆ? ಥಲಾಮಸ್ ಆಗಿದೆ. ನೆಕ್ಸ್ಟ್, ಏನಂದ್ರೆ ಇಲ್ಲಿ 6 ಕೊಟ್ಟಿರ್ತಾರೆ, ಒಂದು ನಿಮಗೆ ಕನ್ಫ್ಯೂಸ್ ಆಗೋ ತರ, ಇಲ್ಲಿ ನೋಡಿ ಇವೆರಡು ಇದೆ, ಕನ್ಫ್ಯೂಸ್ ಆಗೋ ತರ ಕೊಟ್ಟಿರ್ತಾರೆ, ಅದ್ರಲ್ಲಿ ನೀವು ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. ನೆಕ್ಸ್ಟ್, statutory ban on dash is required to check increasing female feticide. So this is repeated question. ನಾನು ಮಾರ್ಕ್ ಮಾಡ್ತಾ ಇದೀನಲ್ಲ, ಇದೆಲ್ಲ ಏನು ಮಾಡೆಲ್ ಪೇಪರ್ ಇಂದ ಬಂದಿರೋದು. ಮತ್ತೆ ರೀಸೆಂಟ್ ಆಗಿ ನಾನು ಮಂಗಳೂರು ಪೇಪರ್ ಕೂಡ ಸಾಲ್ವ್ ಮಾಡಿಸಿದ್ದೆ. ಸೊ ಅದ್ರಲ್ಲಿನೂ ಕೂಡ ಈ ಕ್ವೆಶನ್ ರಿಪೀಟ್ ಆಗಿದೆ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? amniocentesis. ಮತ್ತೆ the physical association of the gene on a chromosome is called, this is called what? Linkage. So this is called linkage. Next ನೋಡಿ, Michelson and Stahl used dash isotopes for their experiment. ಇಲ್ಲಿ ನಿಮಗೆ ಎರಡು ಕನ್ಫ್ಯೂಸ್ ಆಗೋ ತರ ಇದೆ, ಒಂದು ಇದು ಮತ್ತೆ ಇದು. ಓಕೆನಾ? ಬಟ್ ಯಾರಿಗೆ ಆನ್ಸರ್ ಪರ್ಫೆಕ್ಟ್ ಇದ್ದೀರಾ ಅವರು ಈಸಿಯಾಗಿ ಇದನ್ನ ಚೂಸ್ ಮಾಡ್ತೀರಾ. ಸೊ ಯಾವ್ದು ಮೆಸಲ್ಸನ್ ಅಂಡ್ ಸ್ಟಾಲ್ ಯೂಸ್ ಮಾಡಿರುವಂತಹ ಐಸೋಟೋಪ್ಸ್ ಯಾವ್ದು? ನೈಟ್ರೋಜನಿನ ಐಸೋಟೋಪ್ಸ್. ಒಂದು ಹೆವಿ, ಇನ್ನೊಂದು ನಾರ್ಮಲ್. ಸೊ ನಾರ್ಮಲ್ ಏನು? N14 ಇರುತ್ತೆ. ಸೊ ಇನ್ನೊಂದು ಯಾವ್ದು ಹೆವಿ ಐಸೋಟೋಪ್ ಯೂಸ್ ಮಾಡಿರೋದು? N15. ಓಕೆನಾ? ನೆಕ್ಸ್ಟ್, the condition in which antibodies that attacks the body's self cell is known as. ಅದಕ್ಕೆ ಏನಂತ ಕರಿತೀವಿ? ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದ್ಸರಿ ನೈಟ್ರೋಜನ್ ಯಾಕೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಕ್ವೆಶನ್ ಕೂಡ ಕೇಳ್ಬೋದು ಎಕ್ಸಾಮ್ಸ್ಗೆ. ಸೊ ಯಾಕೆ ನೈಟ್ರೋಜನ್ ಅಂತ ಅಂದ್ರೆ, DNA ಅಲ್ಲಿ ನೈಟ್ರೋಜನ್ ಬೇಸ್ ಇರುತ್ತೆ. ಸೊ ಹಂಗಾಗಿ ನೈಟ್ರೋಜನ್ನೇ ಇಲ್ಲಿ ಅವರು ಯೂಸ್ ಮಾಡೋದು. ಸೊ ಫಾಸ್ಫರಸ್ ಅವರು ತಗೊಳಕ್ ಆಗೋದಿಲ್ಲ. ಸೊ ವೈ ಓನ್ಲಿ ನೈಟ್ರೋಜನ್ ಮೀನ್ಸ್ ಬಿಕಾಸ್ DNA ಕಂಟೇನ್ಸ್ ನೈಟ್ರೋಜನ್. ನೆಕ್ಸ್ಟ್, 2 ಮಾರ್ಕ್ಸ್ ಇನ ಕ್ವೆಶನ್ಸ್ ನೋಡೋಣ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಲ್ಬುಮಿನಸ್ ಮತ್ತೆ ಎಕ್ಸ್ ಆಲ್ಬುಮಿನಸ್ ಸೀಡ್ಸ್. ಸೊ ಹಿಂಗ್ ಕೊಟ್ಟಾಗ ಏನ್ ಮಾಡ್ತೀರಾ? ಕಾಲಮ್ ಹಾಕೊಂಡ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಒಂದು ಆಲ್ಬುಮಿನಸ್, ಇನ್ನೊಂದು ಎಕ್ಸ್ ಆಲ್ಬುಮಿನಸ್. ಸೊ ಎಕ್ಸ್ ಆಲ್ಬುಮಿನಸ್ ಇಸ್ ಆಲ್ಸೋ ನೋನ್ ಆಸ್ ನಾನ್ ಆಲ್ಬುಮಿನಸ್. ಗೊತ್ತಾಗ್ತಿದೆನಾ? ಎರಡು ಒಂದೇ. ನಾನ್ ಆಲ್ಬುಮಿನಸ್ ಅಂದ್ರೂ ಒಂದೇ, ಎಕ್ಸ್ ಆಲ್ಬುಮಿನಸ್ ಅಂತ ಅಂದ್ರೂ ಒಂದೇ. ಅಂದ್ರೆ ಆಲ್ಬುಮಿನಸ್ ಇಸ್ ನಥಿಂಗ್ ಬಟ್ ನ್ಯೂಟ್ರಿಟಿವ್ ಟಿಶ್ಯೂ, ದಟ್ ಈಸ್ ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ಮುಂಚೆ ಇತ್ತು, ಇವಾಗ ಇಲ್ಲ. ದಟ್ಸ್ ವೈ ಇಟ್ ಇಸ್ ಎಕ್ಸ್. ಮುಂಚೆ ಇತ್ತು, ಈಗ ಇಲ್ಲ. ಸೊ ಆಲ್ಬುಮಿನಸ್ ಮತ್ತೆ ಎಕ್ಸ್ ಆಲ್ಬುಮಿನಸ್ ಯಾಕೆ ಇಲ್ಲ ಅಂತ ಅಂದ್ರೆ, ಎಂಬ್ರಿಯೋ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಇರೋದಿಲ್ಲ. ಅಂತ ಇಲ್ಲದೆ ಇರೋ ಸೀಡ್ಸ್ ಯಾವುದು ಅಂತ ಅಂದ್ರೆ ಡೈಕಾಟ್ ಸೀಡ್ಸ್ ಬರುತ್ತೆ. ಇಲ್ಲಿ ಆಲ್ಬುಮಿನಸ್ ಯೂಶಲಿ ಯಾವ್ದ್ರಲ್ಲಿ ಇರುತ್ತೆ, ಎಂಡೋಸ್ಪರ್ಮ್ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಮೊನೋಕಾಟ್ಸ್ ಅಲ್ಲಿ ಇರ್ತದೆ. ಸೊ ಅದನ್ನ ಡಿಫ್ರೆನ್ಶಿಯೇಟ್ ನೀವು ಡೆಫಿನೇಷನ್ ಬರೆದ್ಬಿಟ್ಟು ಒಂದೊಂದು ಎಕ್ಸಾಂಪಲ್ ಬರೆದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ವಾಟ್ ಇಸ್ ಕೊಲೆಸ್ಟ್ರಾಲ್? ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಇದನ್ನು ಕೂಡ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ಈ ಕ್ವೆಶನ್ ಕೇಳ್ತಾರೆ ಅಂತ. ಸೊ ಇದು ನೀವು ಆರಾಮಾಗಿ ಆನ್ಸರ್ ಬರೀತೀರಾ. ನೆಕ್ಸ್ಟ್, ಪ್ಲೆಸೆಂಟಾ ಇಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಬಿಟ್ವೀನ್ ಮೆಟರ್ನಲ್ ಬಾಡಿ ಅಂಡ್ ದ ಫೀಟಸ್. ಸಬ್ಸ್ಟಾನ್ಶಿಯೇಟ್ ದ ಸ್ಟೇಟ್ಮೆಂಟ್. ಸೊ ಯಾಕೆ ಅಂತಂದ್ರೆ 3 ರೀಸನ್ಸ್ ಇದೆ. ನೀವು ಯಾವ್ದಾದ್ರು 2 ರೀಸನ್ಸ್ ಬರೆದ್ರು ನಡೆಯುತ್ತೆ. ಒಂದೇನಂತ ಬರೀರಿ, ಗೇಷಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಇನ್ನೊಂದು ಫುಡ್ ನ್ಯೂಟ್ರಿಷನ್ ಕೂಡ ಪಾಸ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಕನೆಕ್ಷನ್ ಬಿಟ್ವೀನ್ ಮ್ಯಾಟರ್ನಲ್ ಬಾಡಿ ಅಂಡ್ ದ ಫೀಟಸ್ ಅಂತ ನೀವು ಬರೀಬಹುದು.
ನೆಕ್ಸ್ಟ್ ಕೋಡಾನ್ AUG acts as ಡ್ಯುಯಲ್ ಫಂಕ್ಷನ್, ಇದನ್ನು ಕೂಡ ಹೇಳಿದ್ದೆ ನಾನು. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಕ್ವೆಶನ್ ಅಂತ ನೋಡಿ. ಇಲ್ಲಿದೆ ಅಲ್ಲ, ಈ ಕ್ವೆಶನ್ ಮಾಡೆಲ್ ಪೇಪರ್ ಅಲ್ಲಿ ರಿಪೀಟ್ ಆಗಿರೋದು. ಎಷ್ಟಾಯ್ತು ಈಗಾಗಲೇ 4 ಆಯ್ತು ನೋಡಿ. AUG acts as ಡ್ಯುಯಲ್ ಫಂಕ್ಷನ್ ಯಾಕೆ ಅಂತಂದ್ರೆ ಇಟ್ ಈಸ್ ಆಕ್ಟಿಂಗ್ ಆಸ್ ಬೋತ್ ಇನಿಷಿಯೇಟರ್ ಫಾರ್ ದ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅಂಡ್ ಆಲ್ಸೋ ಇಟ್ ಕೋಡ್ಸ್ ಫಾರ್ ಮಿಥಿಯೋನೈನ್. ಸೊ ಹಂಗಾಗಿ ಇಟ್ ಈಸ್ ಆಕ್ಟಿಂಗ್ ಆಸ್ ಡ್ಯುಯಲ್ ಫಂಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್. ಇದನ್ನ ನಾನು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೆ, ಐದರ್ 2 or 3 ಮಾರ್ಕ್ಸ್ಗೆ ಆ ಡಯಾಗ್ರಾಮ್ ಕೇಳ್ತಾರೆ ಅಂತ. ಸೊ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಬರ್ಬಿಟ್ಟು ಇಲ್ಲಿ ನೀವು ಎಷ್ಟು ಲೇಬಲ್ ಮಾಡಬೇಕು, 4 ಲೇಬಲಿಂಗ್ ಬರ್ದಿದ್ರೆ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೆನ್ಷನ್ ಎನಿ 2 innate immunity barriers with example for each. So this is repeated from model paper. ನಿಮಗೆ 5ಕ್ಕಿಂತ ಜಾಸ್ತಿ ಆಗೋಯ್ತು ಇಲ್ಲೇ, ಸರಿನಾ? ಸೊ ಯಾವ್ದು ಅಂದ್ರೆ 4 ಇದೆ, 4ರಲ್ಲಿ 2 ಯಾವ್ದಾದ್ರು ಬರಿಬಹುದು. ಫಿಸಿಕಲ್, ಫಿಸಿಯೋಲಾಜಿಕಲ್, ಸೆಲ್ಯುಲಾರ್, ಸೈಟೋಕೈನ್ ಯಾವ್ದ್ರಲ್ಲಾದ್ರೂ 4 ಬರ್ದ್ಬಿಟ್ಟು ಅದರ ಎಕ್ಸಾಂಪಲ್ಸ್ ನ ನೀವು ಮೆನ್ಷನ್ ಮಾಡಬೇಕು ನೋಡಿ. ನೆಕ್ಸ್ಟ್ ಸೊ ದಿಸ್ ಇಸ್ ಆಲ್ಸೋ ರಿಪೀಟೆಡ್ ಫ್ರಮ್ ಮಾಡೆಲ್ ಪೇಪರ್. ಎಷ್ಟೊಂದು ಸಿಗ್ತಾ ಇದೆ ನೋಡಿ. ಸೊ ದಿಸ್ ಇಸ್ ಆಲ್ಸೋ ರಿಪೀಟೆಡ್ ಫ್ರಮ್ ಮಾಡೆಲ್ ಪೇಪರ್. ಏನಂತ ಅಂದ್ರೆ 5 ಮಾರ್ಕ್ಸ್ ಕೇಳಿದ್ರು, ಬಟ್ ಇಲ್ಲಿ ಏನ್ ಮಾಡಿದರೆ 2 ಮಾರ್ಕ್ಸ್ ಗೆ ಕೇಳಿದ್ರು. ಅಲ್ಲಿ 5 ಮಾರ್ಕ್ಸ್ ಗೆ ಏನಂತ ಕೇಳಿದ್ರು, ನೇಮ್ ಆಫ್ ದ ಡ್ರಗ್, ಸೋರ್ಸ್ ಮತ್ತೆ ಅದರ ಎಫೆಕ್ಟ್ ಕೂಡ ಕೇಳಿದ್ರು. ಬಟ್ ಇಲ್ಲಿ ಸಿಂಪಲ್ ಆಗಿ ಕ್ವೆಶನ್ ಕೇಳಿದ್ದಾರೆ, ನೇಮ್ ಆಫ್ ದ ಡ್ರಗ್ ಮತ್ತೆ ಸೋರ್ಸ್ ಪ್ಲಾಂಟ್, ಯಾವ ಪ್ಲಾಂಟ್ ಇಂದ ಆ ಡ್ರಗ್ ನ ಎಕ್ಸ್ಟ್ರಾಕ್ಟ್ ಮಾಡಿರೋದು ಅಂತ. ಸೊ ನೋಡಿ, ಪೆಪಾವರ್ ಸೊಮ್ನಿಫೆರಮ್ ಪ್ಲಾಂಟ್ ಹೇಳಿದ್ದಾರೆ, ಯಾವ್ದು ಅಂತಂದ್ರೆ ಓಪಿಯಾಯ್ಡ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದರಿಂದ ಡ್ರಗ್. ಮತ್ತೆ ಕೋಕೈನ್ ಏನಿದೆ ಡ್ರಗ್ ನೇಮ್ ಇದೆ, ಪ್ಲಾಂಟ್ ಯಾವುದು ಎರಿಥ್ರೋಸೈಲಮ್ ಕೋಕಾ. ಸೊ ಇದನ್ನ ಬರಿಬೇಕಾದ್ರೆ ನೀವು ಕಂಪಲ್ಸರಿಯಾಗಿ ಜೀನಸ್ ಮತ್ತೆ ಸ್ಪೀಶೀಸ್ ಗೆ ಸಪರೇಟ್ ಆಗಿ ಅಂಡರ್ಲೈನ್ ಮಾಡಿರ್ಬೇಕು. ಜೀನಸ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್, ಸ್ಪೀಶೀಸ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್. ಈ ರೂಲ್ಸ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಅಂದ್ರೆ ಬರೋ 1 ಮಾರ್ಕ್ಸ್ ಕೂಡ ನಿಮಗೆ ಹೋಗುತ್ತೆ. ಸೊ ಆಲ್ವೇಸ್ ಮೇಕ್ ಶೋರ್ ಅಬೌಟ್ ವೈಲ್ ರೈಟಿಂಗ್ ಸೈಂಟಿಫಿಕ್ ನೇಮ್ಸ್, ಅಂಡರ್ಲೈನ್ ದೆಮ್ ಸಪರೇಟ್ಲಿ, ರೈಟ್? ನೆಕ್ಸ್ಟ್ 3 ಮಾರ್ಕ್ಸ್ ನ ಕ್ವೆಶನ್ಸ್ ನೋಡ್ತಾ ಬರೋಣ. ಸೊ ಇದ್ರಲ್ಲೂ ಕೂಡ 7 ಕೊಟ್ಟಿರ್ತಾರೆ, 5 ಅಟೆಂಡ್ ಮಾಡಬೇಕು. 5 3s are 15. Next, what is artificial hybridization? Mention the technique through which it can be achieved. ಇದನ್ನ ನಾನು ರೀಸೆಂಟ್ ಆಗಿ ಮಂಗಳೂರು ಪೇಪರ್ ಸಾಲ್ವ್ ಮಾಡಿಸಿದ್ನಲ್ಲ, ಅದರಲ್ಲಿ ಈ ಕ್ವೆಶನ್ ಕೂಡ ಕೊಟ್ಟಿದ್ರು, ಈ ಕ್ವೆಶನ್ ಕೂಡ ಕೊಟ್ಟಿದ್ರು. ಸೊ ಯಾರು ಆ ಪೇಪರ್ ಸಾಲ್ವ್ ಮಾಡಿರೋದನ್ನ ನೀವು ನೋಡ್ಕೊಂಡು ಹೋಗಿದ್ರಿ ಅಂತಂದ್ರೆ ಈ ಪೇಪರ್ ನೀವು ಆರಾಮಾಗಿ ಬರ್ದಿರ್ತೀರಾ ನೋಡಿ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಅಂದ್ರೆ ಏನು, ಡೆಫಿನೇಷನ್ ಬರೀತೀರಾ. ಹೇಗೆ ಅಚೀವ್ ಮಾಡಬೇಕು ಅಂದ್ರೆ ನೀವಲ್ಲಿ ಬ್ಯಾಗಿಂಗ್ ಮತ್ತೆ ಇಮ್ಯಾಸ್ಕ್ಯುಲೇಷನ್, ರೀಬ್ಯಾಗಿಂಗ್ ಎಲ್ಲ ಪ್ರಾಸೆಸ್ ಇದೆಲ್ಲ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪಾಲಿನೇಷನ್ ಅಚೀವ್ಡ್ ಇನ್ ವ್ಯಾಲಿಸ್ನರಿಯಾ ಮತ್ತೆ ಸೀಗ್ರಾಸ್ ನೋಡಿ, ಎರಡೂ ಕೂಡ ವಾಟರ್ ಪಾಲಿನೇಷನ್ ಆಗೋದು. ಒಂದು ವ್ಯಾಲಿಸ್ನರಿಯಾದಲ್ಲಿ ಏನು ಅಂತಂದ್ರೆ ವಾಟರ್ ಸರ್ಫೇಸ್ ಮೇಲ್ಗಡೆ ಇರುತ್ತೆ, ಸೊ ಅಲ್ಲಿ ಪಾಲಿನೇಷನ್ ಆಗುತ್ತೆ. ಸೀಗ್ರಾಸ್ ಅಂತಂದ್ರೆ ಏನು, ಕಂಪ್ಲೀಟ್ ಪ್ಲಾಂಟ್ ಸಬ್ಮರ್ಜ್ಡ್ ಕಂಡೀಷನ್ ಇದೆ, ಸೊ ನೀರ್ ಒಳಗಡೆ ಪಾಲಿನೇಷನ್ ಆಗುತ್ತೆ. ಒಂದು ನೀರ್ ಮೇಲ್ಗಡೆ ಸರ್ಫೇಸ್ ಅಲ್ಲಿ ಪಾಲಿನೇಷನ್ ಆಗೋದು ವ್ಯಾಲಿಸ್ನರಿಯಾ, ಸೀಗ್ರಾಸ್ ಅಲ್ಲಿ ನೀರಿನ ಒಳಗಡೆನೆ ಪಾಲಿನೇಷನ್ ಆಗ್ತದೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಎಲಾಬರೇಟ್ ಮಾಡಿ ಬರೀತೀರಾ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಬರ್ದಿದ್ರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ರೈಟ್ ದ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ ಇನ್ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಇದೆಲ್ಲ ಡೆಫಿನೇಷನ್ ಫಂಕ್ಷನ್ಸ್ ಕೊಡ್ತಾರೆ ಅಂತಾನು ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳ್ಬೇಕಾದ್ರೆ ನೋಡಿ. ಸೆಟ್ಟಲ್ಲಿ ಸೆಲ್ಸ್ ನ ಫಂಕ್ಷನ್ ಏನಾಗುತ್ತೆ, ಇಟ್ ನರಿಶಸ್ ದ ಗ್ರೋಯಿಂಗ್ ಸ್ಪರ್ಮ್ ಸೆಲ್ಸ್ ಡ್ಯೂರಿಂಗ್ ಸ್ಪರ್ಮ್ಯಾಟೋಜೆನೆಸಿಸ್. ಟ್ರೋಫೋಬ್ಲಾಸ್ಟ್ ನ ಫಂಕ್ಷನ್ ಏನಾಗುತ್ತೆ, ಪ್ರೊವೈಡ್ಸ್ ನ್ಯೂಟ್ರಿಷನ್ ಟು ದ embryo. Next, corpus luteum ನ ಫಂಕ್ಷನ್ ಏನಾಗುತ್ತೆ, maintain a uterine environment by secreting hormones that promotes pregnancy and child birth. Next, why did TH Morgan? See, ಇದನ್ನ ನಾನು ಇಂಪಾರ್ಟೆಂಟ್ ಕ್ವೆಶನ್ ಹೇಳ್ಬೇಕಾದ್ರೆ ಹೇಳಿದ್ದೆ ಈ ಕ್ವೆಶನ್ ಕೇಳ್ತಾರೆ ಅಂತ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನೀವು ಎಕ್ಸಾಮ್ ಆದ್ಮೇಲೆ ಬೇಕಿದ್ರೆ ಯಾರ್ಯಾರಿಗೆ ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅವರು ಬೇಕಿದ್ರೆ ಆ ವಿಡಿಯೋನ ನೋಡಿ. ಯಾಕಂದ್ರೆ ನಾನು ಡೀಟೇಲ್ ಆಗಿ ಡೈಹೈಬ್ರಿಡ್ ಕ್ರಾಸ್ ನ ಮಾರ್ಗನ್ ಮಾಡಿರುವಂತ ಡೈಹೈಬ್ರಿಡ್ ಕ್ರಾಸ್ ನ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಅಂತ ವಿಡಿಯೋ ಸಿಗುತ್ತೆ. ಅಥವಾ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಪ್ಲೇ ಲಿಸ್ಟ್ ಹೋಗಿ ಲೆಸನ್ ವೈಸ್ ಫೋಲ್ಡರ್ ಕ್ರಿಯೇಟ್ ಆಗಿದೆ, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಂತ ಕ್ಲಿಕ್ ಮಾಡಿ. ಸೊ ಆ ಲೆಸನ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ, ನೀವು ಆಮೇಲೆ ಆರಾಮಾಗಿ ನೋಡ್ಕೊಂಡು ಕ್ಲಾರಿಫೈ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ತದೋ ಅವಾಗ ಅಸರ್ಷನ್, ರೀಸನ್, ಆನ್ಸರ್ಸ್ ನ ನೀವು ಈಸಿಯಾಗಿ ಮಾಡ್ಬೋದು, ಯಾವತ್ತೂ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. many times you will stuck in that assertion and reason questions, so that will be very clear if you understand the concepts in crystal clear manner. So hangagi ಆ ವಿಡಿಯೋನ ಆಮೇಲೆ ಬೇಕಿದ್ರೆ ನೀವು ಎಕ್ಸಾಮ್ ಆದ್ಮೇಲೆ ನೋಡಿ. So next, with reference to transcription in eukaryotes, explain the following terms. ನೋಡಿ ಯಾವ್ದು, splicing, capping, tailing. So all these are post transcriptional changes. So ಕೆಲವೊಂದ್ಸರಿ ಡೈರೆಕ್ಟ್ ಆಗಿ ಈ ತರ ಕೇಳೋ ಬದಲು ಏನಂತ ಕೇಳ್ತಾರೆ, ಎಕ್ಸ್ಪ್ಲೇನ್ ದ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್ ಅಂತ ಕೇಳ್ತಾರೆ. ಅವಾಗ ಈ 3 ಪ್ರೊಸೆಸ್ ನ ನೀವಲ್ಲಿ ಬರೀಬೇಕಾಗುತ್ತೆ. ಸೊ ಸ್ಪ್ಲೈಸಿಂಗ್ ಅಂತ ಅಂದ್ರೆ ಏನು,
ಇಂಟ್ರಾನ್ಸ್ ನ ರಿಮೂವ್ ಮಾಡಿಬಿಟ್ಟು ಎಕ್ಸಾನ್ಸ್ ನ ಎಲ್ಲ ಜಾಯಿನ್ ಮಾಡುವಂತ ಪ್ರಾಸೆಸ್. ಕ್ಯಾಪಿಂಗ್ ಅಂತ ಅಂದ್ರೆ ಏನು, 5 ಪ್ರೈಮ್ ಎಂಡಿಗೆ 7 ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಆಡ್ ಮಾಡಿದ್ರೆ ಕ್ಯಾಪಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ 3 ಪ್ರೈಮ್ ಎಂಡಿಗೆ ಅಡಿನೈನ್ ರೆಸಿಡ್ಯೂಸ್ ಏನಿದೆಲ್ಲ, ಸೊ ಅಡಿನೈನ್ ಬೇಸಸ್ ನ ಕಂಟಿನ್ಯೂಸ್ ಆಗಿ 200 to 300 ಅಡಿನೈನ್ ಬೇಸಸ್ ನ ಆಡ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ, ಟೇಲಿಂಗ್ ಅಂತ ಕರಿತೀವಿ. ಅದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬೇಕಿದ್ರೆ ನೀವು ಆಮೇಲೆ ನೋಡ್ಕೊಳ್ಳಿ. ಸೊ ದಟ್ ಈಸ್ ದ ಆನ್ಸರ್ ಹಿಯರ್ ಫಾರ್ 32nd ಕ್ವೆಶನ್. So ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, subscribe this channel and press the bell icon because I am going to post all the, that is upload all the videos related to your theory exam as well as NEET and KCET exams in coming days. ಮುಂಚೆನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ NEET KCET related, next ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. So press the bell icon and get notification whenever I'll upload new videos and share these videos to friends also. So ಅವರಿಗೂ ಕೂಡ ಎಕ್ಸಾಮ್ ಪ್ರಿಪರೇಷನ್ ಗೆ ಯೂಸ್ ಆಗುತ್ತೆ ಮತ್ತೆ ಎಲ್ಲ ಕಾನ್ಸೆಪ್ಟ್ ನು ಕನ್ನಡದಲ್ಲಿ ಕ್ಲೀನ್ ಆಗಿ ಅರ್ಥ ಮಾಡ್ಕೋತಾರೆ. So let's continue. Briefly explain the adaptive radiation by taking Darwin-Finch's as an example. So this is repeated question from model question paper and important questions ಹೇಳಬೇಕಾದ್ರೂ ನಾನು ಹೇಳಿದೆ adaptive radiation is many time they have repeated this concept, so don't miss ಅಂತಾನು ಕೂಡ ಹೇಳಿದ್ದೆ. ಸೊ ಇದನ್ನ ನೀವು ಡಾರ್ವಿನ್ ಫಿಂಚರ್ಸ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂಡ್ ದಿಸ್ ಇಸ್ ರಿಪೀಟೆಡ್ ಫ್ರಮ್ ಮಾಡೆಲ್ ಕ್ವೆಶನ್ ಪೇಪರ್. ಏನು, ಹೋಮೋ ಹ್ಯಾಬಿಲಿಸ್, ಹೋಮೋ ಎರೆಕ್ಟಸ್ ಮತ್ತೆ ನಿಯಾಂಡ್ರತಲ್ ಮ್ಯಾನ್ ಬಗ್ಗೆ, ದಟ್ ಈಸ್ ಕಂಪ್ಲೀಟ್ ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಒಂದು ಕ್ವೆಶನ್ ಫಿಕ್ಸ್ ಅಂತ ಹೇಳಿ ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಸಿ, ಯಾವಾಗ್ಲೂ ಏನ್ ಕೇಳ್ತಾ ಇದ್ರು ಜಾಸ್ತಿ ಸರಿ ಅಂತಂದ್ರೆ ಕ್ಯಾರೆಕ್ಟರ್ ಕೇಳ್ತಾ ಇದ್ರು. ಕೆಲವೊಂದ್ಸರಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಬ್ರೈನ್ ಸೈಜ್ ಕೂಡ ನಿಮಗೆ ಮಾಡೆಲ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ನೀವು ಇವಾಗ ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಬ್ರೈನ್ ಕೆಪಾಸಿಟಿ, ದಟ್ ಇಸ್ ಸೈಜ್ ನ ಕೇಳಿದ್ದಾರೆ. ಒಂದೊಂದನ್ನೇ ಬರಿತಾ ಹೋಗ್ತೀರಾ. ಹೋಮೋ ಹ್ಯಾಬಿಲಿಸ್ ಅಂದ್ರೆ 650 to 800, ಹೋಮೋ ಎರೆಕ್ಟಸ್ ಅಂದ್ರೆ 900, ನಿಯಾಂಡ್ರತಲ್ ಮ್ಯಾನ್ ಅಂತಂದ್ರೆ 1400 cc. ನೆಕ್ಸ್ಟ್ 5 marks ಇನ ಕ್ವೆಶನ್ಸ್ ನೋಡ್ತಾ ಬರೋಣ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ದಿಸ್ ಇಸ್ ಅಗೈನ್ repeated question from model question paper. Next, this is also repeated. This is also repeated. Sarina? Nodi. What is medical termination of pregnancy? MTP. Mention the safe period for it. ನೀವು ಡೆಫಿನೇಷನ್ ಅಂತೂ ಬರೀತೀರಾ. ಸೇಫ್ ಪೀರಿಯಡ್ ಒಂದ್ಸರಿ ಕನ್ಫರ್ಮೇಶನ್ ಅಂತ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಅಂತೂ ಕೂಡ ನೀವು ಆರಾಮಾಗಿ ಬರೀತೀರಾ. NCERT ಅಲ್ಲಿ 3 ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಾರೆ, ಅದನ್ನೇ ನೀವು ಇಲ್ಲಿ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ಸೊ ಡೆಫಿನೇಷನ್ ಬರ್ದು ಡೆಫಿನೇಷನ್ಗೆ 1 ಮಾರ್ಕ್ಸ್ ಇರುತ್ತೆ. ಸೇಫ್ ಪೀರಿಯಡ್ ಯಾವ್ದಿದೆ ಅಂತ ಇದನ್ನ ಮೆನ್ಷನ್ ಮಾಡಿದ್ರೆ ಅಲ್ಲಿಗೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಮತ್ತೆ 3 ಪ್ರಿನ್ಸಿಪಲ್, 1 ಪ್ರಿನ್ಸಿಪಲ್ಸ್ಗೆ 1 ಮಾರ್ಕ್ಸ್. ಸೊ ಟೋಟಲ್ ಇಲ್ಲಿ 5 ಮಾರ್ಕ್ಸ್ ಸ್ಪ್ಲಿಟ್ ಮಾಡಿರುವಂತ ಕ್ವೆಶನ್ ಇದು. ನೆಕ್ಸ್ಟ್, ನೇಮ್ ದ ಜೆನೆಟಿಕ್ ಡಿಸಾರ್ಡರ್ ಇನ್ ವಿಚ್ ಕ್ಲಾಟಿಂಗ್ ಆಫ್ ಬ್ಲಡ್ ಇಸ್ ಅಫೆಕ್ಟೆಡ್ ಅಂಡ್ ರೈಟ್ ದ ಫೀಚರ್ಸ್ ಆಫ್ ದಿಸ್ genetic disorder. So this is also repeated in one model question paper. Okay na? So ನೋಡಿ, clotting of blood ಅಂದ ತಕ್ಷಣ ನಿಮಗೆ ಇಲ್ಲಿ ಏನು ನೆನಪಾಗಬೇಕು, ಹಿಮೋಫಿಲಿಯಾ. ಸೊ ಇಟ್ ಈಸ್ ಎಕ್ಸ್-ಲಿಂಕ್ಡ್ ರಿಸೆಸಿವ್ ಅಂತ ಹೇಳಿ ಬರೀತೀರಾ. ಆಮೇಲೆ ಏನ್ ಬರೀಬೇಕು ಅಂತಂದ್ರೆ ಫೀಚರ್ಸ್ ಆಫ್ ದಿಸ್ ಜೆನೆಟಿಕ್ ಡಿಸಾರ್ಡರ್, ಅದರ ಫೀಚರ್ಸ್ ಬರೀಬೇಕು. ಯಾವ ಪ್ರೋಟೀನ್ ಇಂದ ಆತರ ಆಗ್ತದೆ, ಎಷ್ಟನೇ ಪ್ರೋಟೀನ್ ಅದು ಫೀಚರ್ ಬರೀತೀರಾ. ಅದಾದ್ಮೇಲೆ ಯಾವ ತರ ಎಫೆಕ್ಟ್ ಆಗುತ್ತೆ, ಯಾರಿಂದ ಇದು ಸ್ಟಾರ್ಟ್ ಆಗಿತ್ತು ಅಂತ ಸ್ವಲ್ಪ ಬರೀತೀರಾ. ನೆಕ್ಸ್ಟ್, ಫೀಮೇಲ್ ಅಫೆಕ್ಟ್ ಆಗ್ಬೇಕು ಅಂದ್ರೆ ಏನ್ ಕಂಡೀಷನ್ ಇರುತ್ತೆ, ಐದರ್ ಏನು ಮದರ್ ಮಸ್ಟ್ ಬಿ ಕ್ಯಾರಿಯರ್ ಅಂಡ್ ಫಾದರ್ ಮಸ್ಟ್ ಬಿ ಅಫೆಕ್ಟೆಡ್. ಸೊ ಈ ತರ ಕಂಡೀಷನ್ ಇದ್ರೆ ಮಾತ್ರ ಫೀಮೇಲ್ ಚೈಲ್ಡ್ ವಿಲ್ ಬಿ ಕಂಪ್ಲೀಟ್ಲಿ ಅಫೆಕ್ಟೆಡ್. ಸೊ ಇದನ್ನ ನೀವು ಇಷ್ಟು ಬರ್ತು ಬಿಟ್ಟು ಮುಗಿಸ್ತೀರಾ ಈ ಆನ್ಸರ್ನ. ಸೊ ದಟ್ ಈಸ್ ಫಾರ್ ಕಂಪ್ಲೀಟ್ಲಿ 5 ಮಾರ್ಕ್ಸ್. Next, what is aneuploidy? So this definition and this is completely repeated and this question is also repeated. ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳ್ಬೇಕಾದ್ರೆ ಎಲ್ಲದರ ಕ್ಯಾರಿಯೋಟೈಪ್ ನಾನು ಬರ್ದು ತೋರಿಸಿದ್ದೆ. ಓಕೆನಾ, ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ತರನು ಬರಿಬಹುದು, ಈ ತರನು ಬರಿಬಹುದು ಅಂತ ಹೇಳಿ. ಸೊ ಯಾವ್ದಾವ್ದು 3 ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಡೌನ್, ಕ್ಲೈನ್ಫೆಲ್ಟರ್ ಮತ್ತೆ ಟರ್ನರ್ ಸಿಂಡ್ರೋಮ್ ಮೂರುದನ್ನು ಕ್ಯಾರಿಯೋಟೈಪ್ ಯಾವ ರೀತಿ ಬರೆಯೋದು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದನ್ನ ನೀವು ನೋಡಿದ್ರೆ ನೀವು ಆರಾಮಾಗಿ ಈ ಆನ್ಸರ್ ನ ಮಾಡ್ತಾ ಇದ್ರಿ. ಸೊ ವಾಟ್ ಇಸ್ ಅನ್ಯೂಪ್ಲಾಯ್ಡ್ ಅಂದ್ರೆ ಡೆಫಿನೇಷನ್ ಬರೀತೀರಾ, ಚೇಂಜ್ ಇನ್ ನಂಬರ್ ಅಂತ. ನೆಕ್ಸ್ಟ್, ರೈಟ್ ಎನಿ 2 ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್. ಡೌನ್ ಸಿಂಡ್ರೋಮಿನ ಸಿಂಪ್ಟಮ್ಸ್ ಕೂಡ ರಿಪೀಟೆಡ್ ಕ್ವೆಶನ್. ಸೊ ಇಲ್ಲಿನೂ ಕೂಡ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸಿಂಪ್ಟಮ್ಸ್ ಬರಿಬೇಕಾದ್ರೆ ಹೆಡ್ ಟು ಟೋ ಹೋಗ್ತೀರಾ. ಸೊ ಟೋಟಲ್ ಏನು ಶಾರ್ಟ್ ಸ್ಟ್ರಕ್ಚರ್ ಇದೆ, ಮತ್ತೆ ಹೆಡ್ ಬ್ರಾಡ್ ಫ್ಲಾಟ್ ಇರುತ್ತೆ, ಮತ್ತೆ ಮೌತ್ ಬಗ್ಗೆ ಬರೀತೀರಾ, ಟಂಗ್ ಬಗ್ಗೆ ಬರೀತೀರಾ. ಅದು ಇಷ್ಟನ್ನು ಬರೆದ್ರೆ ಯಾವ್ದಾದ್ರು 2 ಬರೆದ್ರು ಸಾಕು ಇಲ್ಲಿ. ಸೊ ಇಲ್ಲಿ ಡೆಫಿನೇಷನ್ಗೆ 1 ಮಾರ್ಕ್ಸ್ ಮತ್ತೆ ಒಂದೊಂದು ಸಿಂಪ್ಟಮ್ಸ್ಗೆ 1 ಮಾರ್ಕ್ಸ್. ಟೋಟಲ್ ಇಲ್ಲಿ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್.
ನೆಕ್ಸ್ಟ್ ಕ್ಯಾರಿಯೋಟೈಪ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಕ್ಯಾರಿಯೋಟೈಪ್ ಬರೀಲಿಕ್ಕೆ 1 ಮಾರ್ಕ್ಸ್, ಟರ್ನರ್ ಸಿಂಡ್ರೋಮ್ ಕ್ಯಾರಿಯೋಟೈಪ್ ಬರೀಲಿಕ್ಕೆ 1 ಮಾರ್ಕ್ಸ್. ಇಲ್ಲಿ ನೋಡಿ 44 ಆಟೋಸೋಮ್ ಇಲ್ಲಿ ಪ್ಲಸ್ ಆಗಬೇಕಾಗಿತ್ತು, ಓಕೆ ಎರಡನ್ನೂ ಕೂಡ ಮೈನಸ್ ಆಗಿದೆ. ಸೊ ದಿಸ್ ಇಸ್ ಆಕ್ಚುಲಿ ಪ್ಲಸ್, ಓಕೆನಾ. 44 autosomes plus XXY ಅಥವಾ 44 autosomes XXY ಅಂತಾನೂ ಕೂಡ ಬರೀಬಹುದು. ಟರ್ನರ್ ಸಿಂಡ್ರೋಮಿಗೆ 44 autosomes XO or 45 XO ಅಂತಾನೂ ಕೂಡ ಬರೀಬಹುದು. ಸೊ ಎರಡು ತರನೂ ಬರೆದ್ರೆ ಇಟ್ ಈಸ್ ಆಕ್ಸೆಪ್ಟೆಡ್, ಸರಿನಾ. ಸೊ ಈ ತರ ನೀವು ಕ್ಯಾರಿಯೋಟೈಪ್ ಬರೀಬಹುದು. ನೆಕ್ಸ್ಟ್ ದ describe Frederick Griffith's experiment to show transformation in bacteria. So this is also they have asked previously. ಏನಂದ್ರೆ ಇಲ್ಲಿ ನೀವು ಫ್ಲೋ ಚಾರ್ಟ್ ತರ ಬರ್ಬಿಟ್ಟು ಆನ್ಸರ್ ನ ಕಂಪ್ಲೀಟ್ ಮಾಡ್ತೀರಾ. ನೆಕ್ಸ್ಟ್ ಲೀಸ್ಟ್ ಎನಿ 5 salient features of human genome. So this is repeated from model question paper. Salient features 5 marks ಗೆ ಕೇಳ್ತಾರೆ, ಗೋಲ್ಸ್ ಕೇಳೋಂಗಿದ್ರೆ 3 marks ಗೆ ಕೇಳ್ತಾರೆ. ಸೊ ಗೋಲ್ಸ್ ಬೇರೆ ಇದೆ, salient features ಬೇರೆ ಇದೆ. ನೀವು ಯಾರು ಇನ್ನೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. Next, draw neat label diagram of Miller's experiment. This is again fixed question, most expected, most repeated question. So Miller's experiment ina diagram ಬರೀತೀರಾ, ಕಂಪ್ಲೀಟ್ ಅದಕ್ಕೆ 3 marks ಸಿಗುತ್ತೆ. ಸೊ ಅಲ್ಲಿ ನೀವು ಎಷ್ಟು ಲೇಬಲಿಂಗ್ ಮಾಡಬೇಕು? 6 ಲೇಬಲಿಂಗ್, ಸರಿನಾ. ನೆಕ್ಸ್ಟ್, 2 postulates of Oparin and Haldane with reference to origin of life. This is not a repeated question. ಸೊ ಇಲ್ಲಿ ಎ ಅಷ್ಟು ರಿಪೀಟೆಡ್ ಇರೋದು, ಬಿ ರಿಪೀಟೆಡ್ ಆಗಿರ್ಲಿಲ್ಲ ಯಾವುದು ಇದರಲ್ಲಿ. ಸೊ ನೋಡಿ, ದ ಫಸ್ಟ್ ಫಾರ್ಮ್ ಆಫ್ ಲೈಫ್ ಕುಡ್ ಹ್ಯಾವ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ನಾನ್ ಲಿವಿಂಗ್ ಆರ್ಗಾನಿಕ್ ಮಾಲಿಕ್ಯೂಲ್ಸ್, ಇದು ಒಂದು ಪಾಸ್ಟುಲೇಟ್ ಆಯಿತು. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಲೈಫ್ ವಾಸ್ ಪ್ರಿಸಿಡೆಡ್ ಬೈ ಕೆಮಿಕಲ್ ಎವಲ್ಯೂಷನ್, ಇದು ಸೆಕೆಂಡ್ ಪಾಸ್ಟುಲೇಟ್ ಆಯಿತು. ನೆಕ್ಸ್ಟ್ ಲಾಸ್ಟ್ 3 ಕ್ವೆಶನ್ಸ್ ಇದೆ, ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡಿ, picture of a matured angiosperm embryo sac is given below and answer the following questions ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ರಿಪೀಟೆಡ್ ಫ್ರಮ್ ಮಾಡೆಲ್ ಕ್ವೆಶನ್ ಪೇಪರ್. ಕರ್ನಾಟಕ PU ಬೋರ್ಡ್ ಇಂದ ರಿಲೀಸ್ ಮಾಡಿರೋ 3 ಮಾಡೆಲ್ ಪೇಪರ್ಸ್ ಇತ್ತಲ್ಲ, ಅದರಲ್ಲಿ ಫಸ್ಟ್ ಮಾಡೆಲ್ ಪೇಪರ್ ಅಲ್ಲಿ ಈ ಕ್ವೆಶನ್ ಕೇಳಿದ್ರು, ಸರಿನಾ. ಸೊ ಈ ಡಯಾಗ್ರಾಮ್ ನೋಡ್ಬಿಟ್ಟು ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಸೊ ಕಂಪ್ಲೀಟ್ ABC ಏನು ಚೇಂಜ್ ಮಾಡಿಲ್ಲ, ಡೈರೆಕ್ಟ್ ಅದೇ ಕ್ವೆಶನ್ ನ ಇಲ್ಲಿ ಕೇಳಿದ್ದಾರೆ. ವಿಚ್ ಸೆಲ್ಸ್ ಆರ್ ನ್ಯೂಕ್ಲಿಯೈ ಆಫ್ ದ ಎಂಬ್ರಿಯೋ ಸ್ಯಾಕ್ ಪ್ರೊಡ್ಯೂಸ್ ಝೈಗೋಟ್ ಅಂಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇದರಿಂದ ನೆಕ್ಸ್ಟ್ ಝೈಗೋಟ್ ಯಾವ್ದಾಗುತ್ತೆ, PEN ಯಾವ್ದಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇದು ಎರಡು ಪೋಲಾರ್ ನ್ಯೂಕ್ಲಿಯೈ ಇದೆ ಅಲ್ಲ, ಇದ್ರ ಜೊತೆಗೆ ಒಂದು ಮೇಲ್ ಗ್ಯಾಮೆಟ್ ಸೇರಿದ್ರೆ ನೆಕ್ಸ್ಟ್ ಏನಾಗುತ್ತೆ, ಇದೇ PEN ಆಗೋದು. ಇದೇ ನೆಕ್ಸ್ಟ್ ಏನಾಗುತ್ತೆ, PEN. ಸೊ PEN ಆಗೋದು ಯಾವ್ದ್ರಿಂದ ಅಂತ ಹೇಳ್ತೀರಾ, ಪೋಲಾರ್ ನ್ಯೂಕ್ಲಿಯೈ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಇಲ್ಲಿದೆ ಅಲ್ಲ ಎಗ್, ಎಗ್ ಸೆಲ್ ಜೊತೆ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ರೆ ನೆಕ್ಸ್ಟ್ ಏನಾಗುತ್ತೆ, ಝೈಗೋಟ್, ಓಕೆನಾ. ಸೊ ಹಂಗಂದ್ರೆ ಯಾವ್ದಂತ ಹೇಳ್ತೀರಾ, ಎಗ್ ಸೆಲ್ ಅಂತ ಹೇಳ್ತೀರಾ. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇರುವಂತ ಎಗ್ ಸೆಲ್ ನೆಕ್ಸ್ಟ್ ಏನಾಗುತ್ತೆ, ಝೈಗೋಟ್ ಆಗುತ್ತೆ. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇರುವಂತಹ ಪೋಲಾರ್ ನ್ಯೂಕ್ಲಿಯೈ ನೆಕ್ಸ್ಟ್ ಏನಾಗುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ. ನೆಕ್ಸ್ಟ್, ವಾಟ್ ಇಸ್ ದ ಪ್ಲಾಯ್ಡಿ ಆಫ್ ದ ಆಂಟಿಪೋಡಲ್ ಸೆಲ್ಸ್ ಅಂಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ನೋಡಿ, PEN ಮುಂಚೆನೆ ಡಿಪ್ಲಾಯ್ಡ್ ಇತ್ತು, ಜೊತೆಗೆ ಒಂದು ಮೇಲ್ ಗ್ಯಾಮೆಟ್ ಸೇರಿಸಿದ್ರೆ PEN ಇಂದ ಪ್ಲಾಯ್ಡಿ ಏನಾಗುತ್ತೆ, 3N ಆಗುತ್ತೆ. ಮತ್ತೆ ಇನ್ನು ಮಿಕ್ಕಿರುವಂತಹ ಎಲ್ಲಾ ಸೆಲ್ಸ್ ನ ಪ್ಲಾಯ್ಡಿ ಏನಿರುತ್ತೆ, ಹ್ಯಾಪ್ಲಾಯ್ಡ್ ಇರುತ್ತೆ. ಸೊ ಆಂಟಿಪೋಡಲ್ ಸೆಲ್ಸ್ ನ ಪ್ಲಾಯ್ಡಿ ಏನು, ಹ್ಯಾಪ್ಲಾಯ್ಡ್. ನೆಕ್ಸ್ಟ್, ವೈ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಪ್ರಿಸಿಡ್ಸ್ ಎಂಬ್ರಿಯೋ ಡೆವಲಪ್ಮೆಂಟ್. ಎಂಬ್ರಿಯೋಕ್ಕಿಂತ ಎಂಡೋಸ್ಪರ್ಮ್ ನೇ ಫಸ್ಟ್ ಯಾಕೆ ಡೆವಲಪ್ ಆಗುತ್ತೆ? ಯಾಕಂದ್ರೆ ಎಂಬ್ರಿಯೋ ಡೆವಲಪ್ ಆಗ್ಬೇಕು ಅಂದ್ರೆ ಅದಕ್ಕೆ ಊಟ ಬೇಕು. ಊಟ ಯಾರು ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಇದೆ PEN ನೆಕ್ಸ್ಟ್ ಏನಾಗುತ್ತೆ, ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತಲ್ಲ, ಇದೇ ಅದಕ್ಕೆ ಊಟ ಪ್ರೊವೈಡ್ ಮಾಡ್ತದೆ. ಸೊ ಹಂಗಾಗಿ ಮುಂಚೆನೆ ಯಾಕೆ ಡೆವಲಪ್ ಆಗುತ್ತೆ ಅಂದ್ರೆ ಟು ಪ್ರೊವೈಡ್ ಟು ನರಿಶ್ ದ ಡೆವಲಪಿಂಗ್ ಎಂಬ್ರಿಯೋ ಅಂತ ಹೇಳಿ ಹೇಳ್ಬೋದು ನೀವು. ನೆಕ್ಸ್ಟ್, with respect to the given below genetic cross, explain the following. ನೋಡಿ, ಕ್ರಾಸ್ ಕೊಟ್ಟಿದ್ದಾರೆ. ಯಾವ್ದು ಕ್ರಾಸ್? ಇದು ನೋಡಿದ ತಕ್ಷಣ ಏನಂತ ಗೊತ್ತಾಗ್ತದೆ ನೋಡಿ, ಪೇರೆಂಟ್ ಸ್ಟಾಲ್ ಡ್ವಾರ್ಫ್ ಇದೆ. F1 ಜನರೇಷನ್ ಅಲ್ಲಿ ಏನಾಗಿದೆ, ಹೆಟೆರೋಸೈಗಸ್ ಸ್ಟಾಲ್ ಬಂದಿದೆ. ನೆಕ್ಸ್ಟ್, ಸೆಲ್ಫಿಂಗ್ ಆಫ್ F1 ಪ್ಲಾಂಟ್, ಇಟ್ ವಿಲ್ ಲೀಡ್ಸ್ ಟು ದ ಡೆವಲಪ್ಮೆಂಟ್ ಆಫ್ ದೀಸ್ ಟೈಪ್ ಆಫ್ ಪ್ಲಾಂಟ್ಸ್. ಯಾವ್ದು 3 ಟಾಲ್ ಮತ್ತೆ 1 ಡ್ವಾರ್ಫ್, ದಟ್ ಇಸ್ 3:1 ರೇಷಿಯೋ ಅಂಡ್ ಜಿನೋಟಿಪಿಕ್ ರೇಷಿಯೋ 1:2:1. ಸೊ ಇದು ಇಲ್ಲೇನೆ ನೇಮ್ ಕೊಟ್ಟಿದ್ದಾರೆ, ಯಾವ್ದಿದು ಮೋನೋಹೈಬ್ರಿಡ್ ಕ್ರಾಸ್. So based on this, we need to explain them what is law of dominance and law of segregation. Law na ಬರೀರಿ ಅಂತ ಕೇಳ್ತಾ ಇಲ್ಲ, ಇದನ್ನ ಇಟ್ಕೊಂಡ್ಬಿಟ್ಟು law of dominance ಮತ್ತೆ law of segregation explain ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇದರಲ್ಲಿ ಕಾನ್ಸೆಪ್ಟ್ ಇಷ್ಟೇ. law of dominance ನ ಯಾವ ತರ ಹೇಳ್ಬೋದು ಅಂತಂದ್ರೆ, law of dominance ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಡಾಮಿನೆಂಟ್ ಇರುತ್ತೆ, ಸೊ ಅದೇ ಎಕ್ಸ್ಪ್ರೆಸ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ F1 ಪ್ರೋಜನಿ ನೋಡಿದಾಗ ಗೊತ್ತಾಗುತ್ತೆ, ಪೇರೆಂಟ್ ಅಲ್ಲಿ ಟಾಲ್ ಮತ್ತೆ ಡ್ವಾರ್ಫ್ ಇದ್ರೂ ಕೂಡ
ಡಾಮಿನೆಂಟ್ ಯಾವ್ದಿತ್ತು ಟಾಲ್ ಇತ್ತು, ಸೊ ಹಾಗಾಗಿ ಅದನ್ನೇ ಎಕ್ಸ್ಪ್ರೆಸ್ ಆಗಿದೆ. ಸಿ both though they are dissimilar, only one is expressed. Law of dominance explains that in dissimilar pair of factors, one member of the pair dominates the other. So in F1 progeny, expression of only one of the parental character is observed. ಯಾವುದು dominant character tall ಅಂತ ಬರೀತೀರಾ. So that dominant character is ಯಾವುದು tall express ಆಗಿದೆ ಅಂತ ಹೇಳಿ ನೀವು ಬರೀತೀರಾ. F1 ಅಲ್ಲಿ tall express ಆಗಿದೆ. ಓಕೆನಾ. ನೆಕ್ಸ್ಟ್ ಸೆಗ್ರಿಗೇಷನ್, ಲಾ ಆಫ್ ಸೆಗ್ರಿಗೇಷನ್ ಅಂತಂದ್ರೆ ಇಷ್ಟೇ. F1 ಅಲ್ಲಿ ಟಾಲ್ ಅಷ್ಟೇ ಬಂದಿದೆ. ಬಟ್ ಯೂಶಲಿ ಫ್ಯಾಕ್ಟರ್ಸ್ ಯಾವ ತರ ಇರ್ತದೆ ಅಂತಂದ್ರೆ, ಎರಡು ಪೇರ್ ಇದ್ರೆ ಅಂದ್ರೆ ಎರಡು ಕ್ರೋಮೋಸೋಮ್ ಇದ್ರೆ ಅದರಿಂದ ಗ್ಯಾಮೆಟ್ ಅಲ್ಲಿ ಒಂದೊಂದು ಪೇರ್ ಹೋಗಿರುತ್ತೆ, ಸೆಗ್ರಿಗೇಟ್ ಆಗಿರುತ್ತೆ. ಸೊ ಅದು F1 ಅಲ್ಲಿ ಕಾಣಿಸಿಲ್ಲ ಅಂತಂದ್ರೂ F2 ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಅಂತ ಅರ್ಥ. ಸೊ ಅಂದ್ರೆ ಏನು ಸಪ್ರೇಷನ್ ಆಗಿದೆ ಅಲ್ಲ, ಅದು ಕರೆಕ್ಟ್ ಆಗಿ ಸಪ್ರೇಟ್ ಆಗಿದೆ, ಎಲ್ಲೂ ಬ್ಲೆಂಡ್ ಆಗಿಲ್ಲ. ಅದು F1 ಅಲ್ಲಿ ಕಾಣಿಸಿಲ್ಲ ಅಂತಂದ್ರೂ F2 ಅಲ್ಲಿ ಅದು ಎಕ್ಸ್ಪ್ರೆಸ್ ಆಗಿದೆ ಅಂತಂದೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಲಾ ಆಫ್ ಸೆಗ್ರಿಗೇಷನ್. ಸೊ ಅದನ್ನೇ ನಾವಿಲ್ಲಿ ಆನ್ಸರ್ ಅದನ್ನ ಇಟ್ಕೊಂಡ್ಬಿಟ್ಟು ಈ ಕ್ರಾಸ್ ನ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ಆನ್ಸರ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಏನಂತ, ಅಲೀಲ್ಸ್ ಡು ನಾಟ್ ಶೋ ಎನಿ ಬ್ಲೆಂಡಿಂಗ್, ಹೇಳಿದ್ನಲ್ಲ ಯಾವ್ದು ಬ್ಲೆಂಡಿಂಗ್ ತೋರಿಸೋದಿಲ್ಲ. ಅಂಡ್ ಬೋತ್ ದ ಕ್ಯಾರೆಕ್ಟರ್ಸ್ ಆರ್ ರಿಕವರ್ಡ್. ಇಲ್ಲಿ ರಿಕವರ್ ಆಗುತ್ತೆ, F2 ಜನರೇಷನ್ ಅಲ್ಲಿ ರಿಕವರ್ ಆಗ್ತದೆ. ಇನ್ F2 ಜನರೇಷನ್ ಬೋತ್ ಟಾಲ್ ಅಂಡ್ ಡ್ವಾರ್ಫ್ ಕ್ಯಾರೆಕ್ಟರ್ ಇಸ್ ಸೀನ್. F2 ನಲ್ಲಿ ಟಾಲ್ ಮತ್ತೆ ಡ್ವಾರ್ಫ್ ಎರಡು ಕ್ಯಾರೆಕ್ಟರ್ ಕಾಣಿಸುತ್ತೆ. F1 ನಲ್ಲಿ ಬರೀ ಟಾಲ್ ಅಷ್ಟೇ ಕಾಣಿಸ್ತು. ಹಂಗಂತಂದೇಳಿ ಆ ಕಂಪ್ಲೀಟ್ ಅಲ್ಲಿ ಏನು ಎಲ್ಲೂ ಬ್ಲೆಂಡ್ ಆಗಿಲ್ಲ, ಎಲ್ಲೂ ಸಪ್ರೆಸ್ ಆಗಿಲ್ಲ, ಅದು ಎಕ್ಸ್ಪ್ರೆಸ್ ಆಗಿದೆ ಕರೆಕ್ಟ್ ಆಗಿ. ದೋ ಡ್ವಾರ್ಫ್ ಕ್ಯಾರೆಕ್ಟರ್ ವಾಸ್ ನಾಟ್ ಸೀನ್ ಇನ್ F1 ಸ್ಟೇಜ್, ಪೇರೆಂಟ್ಸ್ ಕಂಟೈನ್ 2 alleles ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್. ಹೌದಾ. ಸೊ ಗ್ಯಾಮೆಟ್ ಫಾರ್ಮೇಶನ್ ಅಲ್ಲಿ, ಸೊ ಈಗ ಹಿಂಗೆ ಎರಡು ಕ್ರೋಮೋಸೋಮ್ ಇತ್ತು ಅಂತ ಅಂದ್ರೆ ಗ್ಯಾಮೆಟ್ ಆಗ್ಬೇಕಾದ್ರೆ ಏನಾಗುತ್ತೆ, ಇದು ಒಂದು ಗ್ಯಾಮೆಟ್ ಅಲ್ಲಿ ಹೋಗುತ್ತೆ, ಇದು ಇನ್ನೊಂದು ಗ್ಯಾಮೆಟ್ ಅಲ್ಲಿ ಹೋಯ್ತು ಕ್ರೋಮೋಸೋಮ್. ಹೌದಾ. ಸೊ ಬಟ್ F1 ಅಲ್ಲಿ ಒಂದೇ ಎಕ್ಸ್ಪ್ರೆಸ್ ಆಗಿತ್ತಲ್ವಾ, ಇನ್ನೊಂದು ಇದು ಎಕ್ಸ್ಪ್ರೆಸ್ ಆಗೇ ಇಲ್ಲ ಅಂತ ತಿಳ್ಕೊಳ್ಳಿ. ಬಟ್ ಇದು ಎಲ್ಲ ಎಕ್ಸ್ಪ್ರೆಸ್ ಆಗಿದೆ ನೆಕ್ಸ್ಟ್ F2 ನಲ್ಲಿ, ರೈಟ್. ಸೊ F2 ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಗ್ಯಾಮೆಟ್ ಫಾರ್ಮೇಶನ್. ದ ಫ್ಯಾಕ್ಟರ್ಸ್ ಆರ್ alleles ಆಫ್ ಎ ಪೇರ್ ಸೆಗ್ರಿಗೇಟ್ ಫ್ರಮ್ ಈಚ್ ಅದರ್. ಸೆಗ್ರಿಗೇಟ್ ಅಂತಂದ್ರೆ ಏನು, ಸಪರೇಷನ್ ಅಂತ ಅಷ್ಟೇ. ಸೊ ಸಪರೇಟ್ ಫ್ರಮ್ ಈಚ್ ಅದರ್ such that gamete receives only one of the two factors. ಇದೆರಡರಲ್ಲಿ ಯಾವ್ದಾದ್ರು ಒಂದು ಫ್ಯಾಕ್ಟರ್ ಮಾತ್ರ ಸಿಗುತ್ತೆ. ಸೊ ಒಂದು ಗ್ಯಾಮೆಟ್ ಅಲ್ಲಿ ಎರಡೂ ಕೂಡ ಸಿಗಲ್ಲ, ಯಾಕಂದ್ರೆ ಡಿಪ್ಲಾಯ್ಡ್ ಇಂದ ಹ್ಯಾಪ್ಲಾಯ್ಡ್ ಆಗ್ಬೇಕಾಗುತ್ತೆ. ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು, ಸರಿನಾ. ಸೊ ದಿಸ್ ಈ ತರ ನೀವು ಕಂಪ್ಲೀಟ್ ಆಗಿ ಬರೆದ್ರೆ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಸ್ಟಡಿ ದ ಡಯಾಗ್ರಾಮ್. ಇದನ್ನು ಕೂಡ ಇಂಪಾರ್ಟೆಂಟ್ ಡಯಾಗ್ರಾಮ್ ಅಲ್ಲಿ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಈ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ, ಈ ಡಯಾಗ್ರಾಮ್ ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ, ಅಥವಾ ಡೈರೆಕ್ಟ್ ಆಗಿ ಈ ಡಯಾಗ್ರಾಮ್ ಬರೀಲಿಕ್ಕೆ ಹೇಳ್ತಾರೆ ಅಂತ ನೋಡಿ ಯಾವ ತರ ಕ್ವೆಶನ್ ಕೇಳ್ತಾರೆ ಅಂತ. ಇನ್ ರೆಪ್ಲಿಕೇಶನ್ ಆಫ್ HIV in human and answer the following question. ಸೊ ಈ ಡಯಾಗ್ರಾಮ್ ಅಲ್ಲಿ ಏನೇನು ಮಾರ್ಕ್ ಮಾಡಿದಾರಲ್ಲ ಇದ್ರ ಬೇಸ್ ಮೇಲೆ ಅವ್ರು ಕ್ವೆಶನ್ ಕೇಳಿದರೆ, ನೋಡ್ತಾ ಬರೋಣ. ಮೆನ್ಷನ್ ದ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ HIV A. ನೋಡಿ, ಎ ಅಂತ ಅಂದ್ರೆ ಏನು, ಇದು ವೈರಸ್ ಅಲ್ವಾ. ಸೊ ವೈರಸ್, ರೆಟ್ರೋ ವೈರಸ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಯಾವ್ದು ಇರುತ್ತೆ, RNA. ಸೊ ಈಸಿಯಾಗಿ ಆನ್ಸರ್ ಮಾಡ್ತೀರಾ RNA ಅಂತ. ಎ ಅಂದ್ರೆ ಇದು ರೆಟ್ರೋ ವೈರಸ್. ನೆಕ್ಸ್ಟ್, ನೇಮ್ ದ ಎನ್ಸೈಮ್ ಬಿ ಆಕ್ಟಿಂಗ್ ಆನ್ X ಟು ಪ್ರೊಡ್ಯೂಸ್ ಮಾಲಿಕ್ಯೂಲ್ C. ನೋಡಿ, ಬಿ ಎನ್ಸೈಮ್ ಏನು, X ಮೇಲೆ ಆಕ್ಟ್ ಮಾಡ್ತಾ ಇದೆ ಟು ಪ್ರೊಡ್ಯೂಸ್ ಮಾಲಿಕ್ಯೂಲ್ C. ನೆಕ್ಸ್ಟ್ C ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂತ. ನೋಡಿ, ಇದು ನಮಗೆ ಗೊತ್ತಿದೆ, ಈ ವೈರಸ್ ಇಂದ RNA ಒಳಗ್ ಬಂತು, ಹಂಗಂದ್ರೆ X ಏನು ವೈರಲ್ RNA. ಇದು ನೆಕ್ಸ್ಟ್ ವೈರಲ್ RNA ಇದು ಏನಾಗುತ್ತೆ, ವೈರಲ್ DNA ಆಗುತ್ತೆ. C ಹಂಗಂದ್ರೆ ಏನು, ವೈರಲ್ DNA ಆಗಿದೆ. ಸೊ ಇದು X ಇಂದ C ಆಗ್ಬೇಕಂದ್ರೆ ಎನ್ಸೈಮ್ ಯಾವ್ದು ಬೇಕು ಅಂತ ಕೇಳ್ತಾ ಇದೆ. RNA ಇಂದ DNA ಆಗಕ್ಕೆ ಯಾವ ಎನ್ಸೈಮ್ ಬೇಕು, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಸೊ ಸೆಕೆಂಡಿಗೆ ಆನ್ಸರ್ ಏನಾಗುತ್ತೆ, ಬಿ ಅಂತಂದ್ರೆ ಏನು, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಹಂಗಂದ್ರೆ ಸಿ ಏನು ಅಂತ ಕೇಳ್ತಾ ಇದ್ದಾರೆ, ದಟ್ ಈಸ್ ವೈರಲ್ DNA. ವೈರಲ್ RNA ಇಂದ ಏನಾಯ್ತು, ವೈರಲ್ DNA ಆಯ್ತು. ಸೊ ಹಾಗಾಗಿ ಸಿ ಏನು, ವೈರಲ್ DNA. ಮೆನ್ಷನ್ ದ ನೇಮ್ ಆಫ್ ದ ಸೆಲ್ ಡಿ ಅಟ್ಯಾಕ್ಡ್ ಬೈ HIV ವೆನ್ ಇಟ್ ಫಸ್ಟ್ ಎಂಟರ್ಸ್ ಇನ್ ಟು ದ ಹ್ಯೂಮನ್ ಬಾಡಿ. ಸೊ ಯಾವಾಗ ಫಸ್ಟ್ ಎಂಟರ್ ಆಗಿದ ತಕ್ಷಣ ಅದು ಯಾವ್ದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಮ್ಯಾಕ್ರೋಫೇಜಸ್ ಸೆಲ್ಸ್ ಗೆ ಅಟ್ಯಾಕ್ ಮಾಡುತ್ತೆ. ನೆಕ್ಸ್ಟ್, ಸೊ ಇದು ಪ್ಲಾಸ್ಮಾ ಮೆಂಬ್ರೇನ್, ಬಟ್ ಯಾವ ಸೆಲ್ ಅಂತ ಕೇಳಿದ್ದಾರೆ, ಯಾವ ಸೆಲ್ ಅಂತಂದ್ರೆ ಮ್ಯಾಕ್ರೋಫೇಜಸ್ ಅಂತ ಬರೀತೀರಾ. ನೆಕ್ಸ್ಟ್, ವೈ HIV ಇನ್ಫೆಕ್ಟೆಡ್ ಪರ್ಸನ್ಸ್ ಆರ್ ಇಮ್ಯುನೋಡಿಫಿಷಿಯಂಟ್. ಯಾಕೆ ಇಮ್ಯುನೋಡಿಫಿಷಿಯಂಟ್ ಅಂತ ಅಂದ್ರೆ, ಬರ್ತಾ ನೆಕ್ಸ್ಟ್ ಏನ್ ಮಾಡುತ್ತೆ ವೈರಸ್ ಅಂದ್ರೆ, ಇಟ್ ವಿಲ್ ಡೆಸ್ಟ್ರಾಯ್ ಆಲ್ ದ T ಲಿಂಫೋಸೈಟ್ಸ್. ಅದೇ ಅಲ್ವಾ ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಸೊ ಅದೇ ಇಲ್ಲ ಅಂತಂದ್ರೆ ಹೆಂಗೆ, ವಿಚ್ ಹೆಲ್ಪ್ಸ್ ದ ಬಾಡಿ ಟು ಫೈಟ್ ಇನ್ಫೆಕ್ಷನ್ಸ್. ಸೊ ಹಂಗಾಗಿ ನಾವು ಏನಾಗ್ಬಿಡ್ತೀವಿ, ಇಮ್ಯುನೋ ಡಿಫಿಷಿಯಂಟ್ ಆಗ್ಬಿಡ್ತೀವಿ. ಸೊ ದಟ್ ಈಸ್ ದ ಆನ್ಸರ್. ಸೊ ಈ ತರ ನೀವು ಆನ್ಸರ್ ಬರ್ತಿದ್ರೆ ನಿಮಗೆ ಇಲ್ಲಿ 5th ಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಕಂಪ್ಲೀಟ್ ಆಗಿ ದಾವಣಗೆರೆ ಪೇಪರ್ ಸೊ ಏನು ಆನ್ಸರ್ಸ್ ಇತ್ತಲ್ಲ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದೇ ತರ ನೆಕ್ಸ್ಟ್ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕೂಡ ಪ್ರೆಸ್ ಮಾಡಿ.
ಸೊ ಯಾವಾಗ ನೀವು ವಿಡಿಯೋ ಲೈಕ್ ಮಾಡ್ತೀರಾ, ಐಲ್ be very happy because that is a kind of gratitude you show towards this channel. Okay na? So stay tuned and I'll meet you in the next video. Bye bye.